ಹಲೋ ಸ್ಟೂಡೆಂಟ್ಸ್. ಸೊ ನಾವು ಹಿಂದಿನ ಕ್ಲಾಸಲ್ಲಿ ಫಿಸಿಕ್ಸ್ನ ಇಂಟ್ರೊಡಕ್ಷನ್ನ ನೋಡಿದ್ವಿ. ಅದರಲ್ಲಿ ಸುಮಾರಷ್ಟು ಫೆನಾಮಿನಗಳ ಬಗ್ಗೆ ನಾವು ಓದಿದ್ವಿ, ಸುಮಾರು ಸ್ಲೈಡ್ಸ್ಗಳನ್ನ ನಾವು ನೋಡಿದ್ವಿ. ಸೊ ನಾವು ಇವಾಗ ಜೆನ್ಯೂನ್ ಆಗಿ ನಮ್ಮ ಸಿಲೆಬಸ್ಸಿಗೆ ಎಂಟರ್ ಆಗೋಣ. ಸೊ ನಮ್ಮ ಕಂಪ್ಲೀಟ್ ಫಿಸಿಕ್ಸ್ ಸಿಲೆಬಸ್ಸಲ್ಲಿ ಫಸ್ಟ್ ಪಿ ಯು ಸಿ ನಾವೇನೇನು ಓದ್ತೀವಿ ಅನ್ನೋದನ್ನು ನಾನು ಒಂದ್ಸಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ಸೊ ಇನ್ ಅವರ್ ಫಸ್ಟ್ ಪಿ ಯು ಸಿ ವಿ ಹ್ಯಾವ್ ಡಿವೈಡೆಡ್ ಫಿಸಿಕ್ಸ್ ಇಂಟು 2 ಟೆಕ್ಸ್ಟ್ ಬುಕ್ಸ್. ಸೊ ಒನ್ ಇಸ್ ಪಾರ್ಟ್ 1 ಅಂತೇಳಿ ಆ್ಯಂಡ್ ಅದರ್ ಒನ್ ಇಸ್ ಡೆಫಿನೆಟ್ಲಿ ಪಾರ್ಟ್ 2. ಸೊ 2 ಭಾಗವಾಗಿ ನಾವು ಇದನ್ನು ಡಿವೈಡ್ ಮಾಡಿದ್ದೀವಿ. In part 1, so there will be 8 chapters in part 1, and in part 2 there will be again 7 chapters. So total agi 15 chapters na we varsha cover ಮಾಡ್ತಾ ಇದ್ದೀವಿ. We don't know how much of syllabus will be deducted, ಎಷ್ಟು percentage of syllabus na cut ಮಾಡ್ತಾರೆ ಅಂತ ಗೊತ್ತಿಲ್ಲ because of delay in the commencement of college. Let us see. But as of now we have 15 chapters to cover. So ಈ 15 chapters ಅಲ್ಲಿ ನಾವು ಏನೇನು ಓದ್ತೀವಿ ಅಂತ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಇವತ್ತು ನೋಡೋಣ. ಸೊ ನಮ್ಮ ಪಾರ್ಟ್ 1ಗೆ ನಾನು ಬಂದಾಗ ಅದರಲ್ಲಿ ನಮ್ಮ ಫಸ್ಟ್ ಚಾಪ್ಟರ್ ಫಿಸಿಕಲ್ ವರ್ಲ್ಡ್ ಅಂತೇಳಿ. ಫಿಸಿಕಲ್ ವರ್ಲ್ಡ್ ಅನ್ನೋ ಚಾಪ್ಟ್ರಲ್ಲಿ ನಾವು ಏನು ಓದ್ತೀವಿ ಒಂದು ಸ್ಮಾಲ್ ಬ್ರೀಫ್ ಐಡಿಯಾ ತೊಗೊಳ್ಳೋಣ. ಆಗ ಫಿಸಿಕ್ಸ್ನ ಫಸ್ಟ್ ಪಿ ಯು ಸಿ ಕಂಪ್ಲೀಟ್ ಫಿಸಿಕ್ಸ್ನ ಐಡಿಯಾ ನಿಮಗೆ ಬರುತ್ತೆ. ಫಿಸಿಕಲ್ ವರ್ಲ್ಡ್ ಅನ್ನೋ ಚಾಪ್ಟ್ರಲ್ಲಿ ನಾವು ಸೈನ್ಸ್ ಹೇಗೆ ಡೆವಲಪ್ ಆಯಿತು, ಫಿಸಿಕ್ಸ್ ಹೇಗೆ ಅದರಲ್ಲೊಂದು ಪಾರ್ಟಾಗಿ ಡೆವಲಪ್ ಆಯಿತು, ಫಿಸಿಕ್ಸ್ ಅಂದರೆ ಏನು, ಸೈನ್ಸ್ ಅಂದರೆ ಏನು, ಟೆಕ್ನಾಲಜಿ ಅಂದರೆ ಏನು, ಸೈನ್ಸಿಂದ ಟೆಕ್ನಾಲಜಿ ಡೆವಲಪ್ ಆಯಿತಾ, ಟೆಕ್ನಾಲಜಿಯಿಂದ ಸೈನ್ಸ್ ಡೆವಲಪ್ ಆಯಿತಾ ಅನ್ನೋದು ಯಾವಾಗಲೂ ಒಂದು ಕ್ವಶನ್ ನಮ್ಮಲ್ಲಿರುತ್ತೆ. ಸೊ ಎರಡೂ ಸಹ ಕರೆಕ್ಟ್. ಸೈನ್ಸ್ ಲೀಡ್ಸ್ ಟು ನ್ಯೂ ಟೆಕ್ನಾಲಜಿ ಆ್ಯಂಡ್ ನ್ಯೂ ಟೆಕ್ನಾಲಜಿ ಲೀಡ್ಸ್ ಟು ಫಂಡಮೆಂಟಲ್ ಸೈನ್ಸ್. ಇವೆರಡು ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ತೀವಿ. ಹಾಗೆ ವಿ ಸ್ಟಡಿ ಅಬೌಟ್ ದ ಗ್ರೇಟ್ ಸೈಂಟಿಸ್ಟ್ ಹೂ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಫಿಸಿಕಲ್ ವರ್ಲ್ಡ್. ಸೊ ಇಫ್ ಯು ಕ್ಯಾನ್ ನೇಮ್ ದೆಮ್: ಐನ್ಸ್ಟೈನ್, ನ್ಯೂಟನ್, ಗೆಲಿಲಿಯೋ, Maxwell, Max Planck, okay, Gauss, Michael Faraday, Benjamin Franklin. Okay, there are so many scientists who have contributed to this world and they have made this world comfortable for us to live. ಇದ್ರ ಬಗ್ಗೆ ನಾವು ಫಸ್ಟ್ ಚಾಪ್ಟ್ರಲ್ಲಿ ಸೈಂಟಿಸ್ಟ್ಗಳ ನೇಮ್ಸ್ಗಳು, ಯಾವ ಥರ ಫಿಸಿಕ್ಸ್ ಡೆವಲಪ್ ಆಯಿತು, ಯಾವ ಥರ ಟೆಕ್ನಾಲಜಿ ಡೆವಲಪ್ ಆಯಿತು, ಯಾವ ಥರ ನಾವು ಮುಂದಿನ ವರ್ಲ್ಡಿಗೆ ನಮ್ಮನ್ನು ಹೇಗೆ ಪ್ರಿಪೇರ್ ಆಗ್ತಿದ್ದೀವಿ ಅಂತ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ನ ಫಸ್ಟ್ ಚಾಪ್ಟ್ರಲ್ಲಿ ನೋಡ್ತೀವಿ. ಸೊ ಇನ್ ದಿ ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್. ಈ ಚಾಪ್ಟ್ರಲ್ಲಿ ನಾವು ಮೆಷರ್ಮೆಂಟ್ ಹೇಗೆ ಮಾಡ್ತೀವಿ ಅದನ್ನು ಕಲಿತೀವಿ. ಫಾರ್ ಎಕ್ಸಾಂಪಲ್, ನೀವು ಲೆಂತನ್ನು ಮೆಷರ್ ಮಾಡಬೇಕು, ಡಿಸ್ಟೆನ್ಸನ್ನು ಮೆಷರ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟಿಗೆ ನೀವು ಡಿಸ್ಟೆನ್ಸನ್ನು ಮೆಷರ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಡಿಸ್ಟೆನ್ಸ್ ಮೆಷರ್ ಮಾಡಬೇಕಾದ್ರೆ ನಮಗೆ ಒಂದು ಯೂನಿಟ್ ಬೇಕು. ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ ಡಿಸ್ಟೆನ್ಸನ್ನು? ವಿ ಮೆಷರ್ ಡಿಸ್ಟೆನ್ಸ್ ಇನ್ ಮೀಟರ್ಸ್. ಯಾವುದೋ ಒಂದು ಆಬ್ಜೆಕ್ಟ್ನ ನಾವು ವೆಯ್ಟ್ ಮೆಷರ್ ಮಾಡಬೇಕು ಅಥವಾ ಮಾಸ್ ಮೆಷರ್ ಮಾಡಬೇಕು. ನೀವು ನಿಮ್ಮ ಕೆಮಿಸ್ಟ್ರಿಯಲ್ಲಿ ನೀವು ಸಾಲ್ಟನ್ನು ನೀವು ವೇಯ್ ಮಾಡಿ ನೋಡ್ತೀರಾ, ಮೆಷರ್ಮೆಂಟ್ ಅಂತ ಹೇಳ್ತೀವಿ. ಅದನ್ನು ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ? ಒಂದು ಆಬ್ಜೆಕ್ಟನ್ನು ಮಾಸನ್ನು ಕೆ ಜಿಯಲ್ಲಿ ಮೆಷರ್ ಮಾಡ್ತೀವಿ, ಹೌದಾ? ಹಾಗೆ ಟೈಮನ್ನು ಮೆಷರ್ ಮಾಡಬೇಕು ಅಂದರೆ ಸೆಕೆಂಡ್ಸಲ್ಲಿ ಮೆಷರ್ ಮಾಡ್ತೀವಿ. ಈ ಥರ ಎಷ್ಟೋ ಫಿಸಿಕಲ್ ಕ್ವಾಂಟಿಟಿಗಳು ಬರ್ತಾ ಹೋಗುತ್ತೆ. ಲೆಂತು, ಮಾಸು, ಟೈಮು, ಕರೆಂಟು, ಟೆಂಪರೇಚರು, ಹೌದಾ? ನಿಮ್ಮ ಸುತ್ತಮುತ್ತ ಎವ್ರಿ ಡೇ ಲೈಫಲ್ಲಿ ಇವೆಲ್ಲ ಮೆಷರ್ಮೆಂಟ್ಸ್ಗಳು ಆಗ್ತಿರುತ್ತೆ. ನೀವು ಒಂದು ಶಾಪಿಗೆ ಹೋಗ್ಬಿಟ್ಟು ಒಂದು ತರಕಾರಿ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಕೆ ಜಿಯಲ್ಲಿ ಕೇಳ್ತೀರಾ, ಅರ್ಧ ಕೆ ಜಿ ಕೊಡಪ್ಪ, 1 kg ಕೊಡಪ್ಪ ಅಂತ ನೀವು ಕೇಳ್ತೀರಾ. ಅಂದರೆ ವಾಟ್ ಯು ಆರ್ ಆಸ್ಕಿಂಗ್ ಹಿಮ್, ಯು ಆರ್ ಆಸ್ಕಿಂಗ್ ಎ ಸರ್ಟನ್ ಅಮೌಂಟ್ ಆಫ್ ಕ್ವಾಂಟಿಟಿ ವಿಚ್ ಶುಡ್ ಬಿ ಮೆಷರ್ಡ್ ಯೂಸಿಂಗ್ ಎ ಸ್ಕೇಲ್. ಅವನೊಂದು ತಕಡೀರ ತೊಗೊಳ್ತಾನೆ ಅಥವಾ ವೇಯಿಂಗ್ ಪ್ಯಾನ್ ತೊಗೊತಾನೆ, ಮೆಷರ್ ಮಾಡಿಬಿಟ್ಟು ನಿಮಗೆ ಆಬ್ಜೆಕ್ಟ್ನ ನೀವು ಎಷ್ಟು ಕೇಳ್ತೀರೋ ಅಷ್ಟನ್ನು ಮೆಷರ್ ಮಾಡಿ ಕೊಡ್ತಾನೆ. ನೀವು ಅದಕ್ಕೆ ಒಂದು ಯೂನಿಟನ್ನು ಹೇಳ್ತೀರಾ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಾನು ಹೇಳಿದೆ, ನೋಡಪ್ಪ ನನಗೆ ಈರುಳ್ಳಿ 1 kg ಕೊಡು. ಅವನಿಗೆ ಅರ್ಥ ಆಗುತ್ತೆ, ಈರುಳ್ಳಿ 1 kg ಕೊಡು ಅಂದರೆ 1 kg ಅಷ್ಟು ವೇಯ್ ಮಾಡಿ ಕೊಡ್ತಾನೆ. ಹಾಗಾದರೆ 1 kgಯಲ್ಲಿ 1 ಅನ್ನೋದೇನು ನಾವು ಮಾಡಬೇಕಾಗಿರುವಂಥ ಮೆಷರ್ಮೆಂಟ್, ಕೆ ಜಿ ಏನು ಯೂನಿಟ್. ಅದು ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋಕ್ಕೆ ಒಂದು ವಿಯರ್ಡ್ ಆಗಿರೋ ಎಕ್ಸಾಂಪಲ್ ತೊಗೊಳ್ಳೋಣ. ಇಫ್ ಐ ಸೇ ನನಗೆ 1 kg ಈರುಳ್ಳಿ ಕೊಡು ಅಂದರೆ ಅವನಿಗೆ ಅರ್ಥ ಆಗುತ್ತೆ, ನನಗೆ 1 ಮೀಟರ್ ಈರುಳ್ಳಿ ಕೊಡು ಅಂದರೆ ಅವನಿಗೆ ಅರ್ಥ ಆಗಲ್ಲ, ನಿಮಗೂ ಅರ್ಥ ಆಗಲ್ಲ. ಯಾಕೆ? ಈರುಳ್ಳಿ 1 kg ಬರುತ್ತೆ, 1 ಮೀಟ್ರ್ ಈರುಳ್ಳಿ ಬರೋಲ್ಲ, ಹೌದಾ? ಹಾಗೆ ನಾನು ಲೆಂತನ್ನು ಮೆಷರ್ ಮಾಡಬೇಕಾದ್ರೆ ಮೀಟರ್ ಯೂಸ್ ಮಾಡಲೇಬೇಕು. ಸೊ ಇದು ಡಿಸ್ಟೆನ್ಸ್ ಫ್ರಮ್ ಆನ್ವೇರಿ ಟು ಶಿವಮೊಗ್ಗ, ಇಫ್ ಐ ಸೇ 24 ಕಿಲೋಮೀಟರ್ ಅಂತ ಹೇಳಿದ್ರೆ ಹೌದು 24 ಕಿಲೋಮೀಟರ್ ನಿಮಗೆ ಅರ್ಥ ಆಗುತ್ತೆ. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಆನ್ವೇರಿ ಆ್ಯಂಡ್ ಶಿವಮೊಗ್ಗ ಈಸ್ 24 kg, ಮೀನಿಂಗ್ ಇಲ್ಲ.
ಸೊ ಪ್ರತಿಯೊಂದು ಮೆಷರ್ಮೆಂಟಿಗೆ ಅದಕ್ಕೆ ಪರ್ಟಿಕ್ಯುಲರ್ ಯೂನಿಟ್ಸ್ಗಳು ಬೇಕು. ಈ ಸೆಕೆಂಡ್ ಚಾಪ್ಟರು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಯಾಕೆ ಅಂದರೆ ಪ್ರತಿ ಚಾಪ್ಟರ್ಲು ನಾವು ಮಾಡುವಂಥ ಮೆಷರ್ಮೆಂಟ್ಗಳನ್ನು ಯಾವ ಯೂನಿಟಲ್ಲಿ ಮೆಷರ್ ಮಾಡಬೇಕು ಅಂತ ಈ ಚಾಪ್ಟರ್ ಹೇಳ್ಕೊಡುತ್ತೆ. ಸೊ ದಿಸ್ ಇಸ್ ದ ಮೋಸ್ಟ್ ಫಂಡಮೆಂಟಲ್ ಚಾಪ್ಟರ್ ಇನ್ ಫಿಸಿಕ್ಸ್. ಈವನ್ ಸೆಕೆಂಡ್ PUCಯಲ್ಲಿ ಎಷ್ಟೋ ಫಿಸಿಕಲ್ ಕ್ವಾಂಟಿಟಿಗಳನ್ನ ನಾವು ಮೆಷರ್ ಮಾಡ್ತೀವಿ, ಅದಕ್ಕೆ ಯೂನಿಟ್ಸ್ಗಳನ್ನ ನಾವು ಬರೆಯೋದನ್ನು ಈ ಎರಡನೇ ಚಾಪ್ಟರ್ ನಾವು ಈ ವರ್ಷ ಕಲಿತಾ ಇದ್ದೀವಿ. ಓಕೆ, ಥರ್ಡ್ ಚಾಪ್ಟರ್. ಸೊ ದಿಸ್ ಇಸ್ ಅನದರ್ ಬ್ಯೂಟಿಫುಲ್ ಚಾಪ್ಟರ್, ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ನಮ್ಗೆ ಅಲ್ಲೇ ಗೊತ್ತಾಗುತ್ತೆ ಒಂದು ವಸ್ತು ಮೂವ್ ಆಗೋದ್ರ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಆ ವಸ್ತು ಹೇಗೆ ಮೂವ್ ಆಗ್ತಿದೆ ಅಂದರೆ ವಸ್ತು ಒಂದು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇದೆ. ಹೌದಾ? ಇದಕ್ಕೊಂದು ಎಕ್ಸಾಂಪಲ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಇಫ್ ಯು ಟೇಕ್ ಎ ಕಾರ್ ಮೂವಿಂಗ್ ಆನ್ ಹೈವೇ, ಮೂವಿಂಗ್ ಆನ್ ಎನಿ ರೋಡ್ ಅಂತ ಅಂದ್ಕೊಳ್ಳಿ. ಯಾವುದೇ ಒಂದು ರೋಡ್ ಮೇಲೆ ಒಂದು ಕಾರ್ ಹೋಗ್ತಿದೆ ಅಂದರೆ ಇಟ್ ಈಸ್ ಡೆಫಿನೆಟ್ಲಿ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಒಂದು ಬೈಕ್ ಹೋಗ್ತಾ ಇದೆ, ಒಂದು ಸೈಕಲ್ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ದೇ ಆರ್ ಆಲ್ ಮೂವಿಂಗ್ ಆಬ್ಜೆಕ್ಟ್ಸ್ ಆ್ಯಂಡ್ ದೇ ಆರ್ ಆಲ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ನಾವು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗುತ್ತೆ ಅಂದಾಗ ನಾವು ಎರಡು ಆ್ಯಕ್ಸಿಸ್ಗಳನ್ನು ನಾವು ಯೂಸ್ ಮಾಡಬೇಕು, ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್. ಸೊ ಒಂದು ಆಬ್ಜೆಕ್ಟು ಹಾರಿಜಾಂಟಲ್ ಆಗಿ ಮೂವ್ ಆಗ್ತಿದೆ ಅಂದರೆ ಎಕ್ಸ್ ಆ್ಯಕ್ಸಿಸ್ ಕಡೆಗೆ ಮೂವ್ ಆಗ್ತಿದೆ ಅಂತ ನಾವು ಹೇಳ್ತೀವಿ. ಅದೇ ಒಂದು ಆಬ್ಜೆಕ್ಟು ಮೇಲಿಂದ ಕೆಳಗಡೆಗೆ ಬೀಳ್ತಾ ಇದೆ, ಅಥವಾ ಒಂದು ಆಬ್ಜೆಕ್ಟ್ ನೀವು ಮೇಲಕ್ಕೆ ಎಸ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ. ಆಗ ಆ ಆಬ್ಜೆಕ್ಟು ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ದಟ್ ಈಸ್ ಮೂವಿಂಗ್ ಅಲಾಂಗ್ ವೈ ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಸೊ ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗೋಣ. ದಟ್ ಈಸ್ ಮೋಷನ್ ಇನ್ ಎ ಪ್ಲೇನ್. ವಾಟ್ ಯು ಮೀನ್ ಬೈ ಮೋಷನ್ ಇನ್ ಎ ಪ್ಲೇನ್? ಇದಕ್ಕೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ನ ತಗೊಳ್ಳೋಣಪ್ಪ. ನೀವು ಒಂದು ಬಾಲನ್ನು ಏರಲ್ಲಿ ಥ್ರೋ ಮಾಡ್ತೀರಾ. ಆ ಬಾಲ್ ಏರಲ್ಲಿ ಥ್ರೋ ಮಾಡಿದಾಗ ಆ ಬಾಲು ಮೇಲಕ್ಕೂ ಹೋಗುತ್ತೆ, ಮುಂದಕ್ಕೂ ಹೋಗುತ್ತೆ. ದಟ್ ಮೀನ್ಸ್ ಇಟ್ ಮೂವ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ಇಟ್ ಆಲ್ಸೋ ಮೂವ್ಸ್ ಅಲಾಂಗ್ ವೈ ಆ್ಯಕ್ಸಿಸ್. ಹಾಗಿದ್ರೆ ಇದು ಎರಡು ಆ್ಯಕ್ಸಸ್ ಕಡೆಗೆ ಮೂವ್ ಆಗ್ತಾ ಇದೆ. ಇದನ್ನು ಮೋಷನ್ ಇನ್ ಎ ಪ್ಲೇನ್ ಅಂತ ಕರಿತೀವಿ. ಎರಡು ಆ್ಯಕ್ಸಸ್ ಕಡೆಗೆ ಮೂವ್ ಆಗ್ತಾ ಇದ್ರೆ ಅದನ್ನ ಮೋಷನ್ ಇನ್ ಎ ಪ್ಲೇನ್ ಅಂತ ಕರಿತೀವಿ. ಅದೇ ಮೂರು ಆ್ಯಕ್ಸಸ್ಗಳಿದೆ. ಯಾವ ಮೂರು ಆ್ಯಕ್ಸಸ್ಸು? ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಆ್ಯಂಡ್ ಝೆಡ್ ಆ್ಯಕ್ಸಿಸ್. ಅಕಸ್ಮಾತು ಎಕ್ಸ್ ಆ್ಯಕ್ಸಸ್ಸು, ವೈ ಆ್ಯಕ್ಸಿಸ್ಸು, ಝೆಡ್ ಆ್ಯಕ್ಸಿಸ್ಸು ಮೂರು ಆ್ಯಕ್ಸಿಸ್ನ ಕವರ್ ಮಾಡ್ತಾ ಇದ್ರೆ ಅದನ್ನ ಮೋಷನ್ ಇನ್ ಸ್ಪೇಸ್ ಅಂತ ಕರಿತೀವಿ. ಓಕೆ, ದೆನ್ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಗೊತ್ತಾಯಿತು, ಮೋಷನ್ ಇನ್ ಪ್ಲೇನ್ ಗೊತ್ತಾಯಿತು. ಮೋಷನ್ ಇನ್ ಪ್ಲೇನಿಗೆ ಒಂದು ಎಕ್ಸಾಂಪಲ್ನ ಕೊಟ್ಟೆ, ನೀವು ಬಾಲ್ನ ಥ್ರೋ ಮಾಡೋ ಎಕ್ಸಾಂಪಲ್ನ ಕೊಟ್ಟೆ. ಮತ್ತೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ನೀವೆಲ್ಲ ಆಟ ಆಡುವಾಗ ನೋಡಿರೋ ಅಂಥದ್ದು, ಒಂದು ದಾರಕ್ಕೆ ತುದಿಲಿ ಒಂದು ಕಲ್ಲನ್ನು ಕಟ್ಟೋಣ, ಸ್ಟೋನನ್ನು. ಲೆಟ್ ಅಸ್ ಟೈ ಎ ಸ್ಟೋನ್ ಎಟ್ ದ ಎಂಡ್ ಆಫ್ ಎ ಸ್ಟ್ರಿಂಗ್ ಆ್ಯಂಡ್ ಲೆಟ್ ಅಸ್ ಸ್ವಿರ್ಲ್ ಇಟ್, ತಿರುಗಿಸೋಣ. ಆ ಸ್ವಿರ್ಲ್ ಮಾಡಿದಾಗ, ತಿರುಗಿಸಿದಾಗ ಏನಾಗುತ್ತೆ, ಆ ಸ್ಟೋನು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗುತ್ತೆ. ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗುತ್ತೆ ಅಂದರೆ ಈ ಸ್ಟೋನು ಎರಡು ಆ್ಯಕ್ಸಸ್ಗಳನ್ನ ಕವರ್ ಮಾಡ್ತಿರುತ್ತೆ. ಇದನ್ನು ಪಾಠ ಮಾಡ್ತಾ ನಿಮ್ಗೆ ನಾನು ಬರೆದು ತೋರಿಸ್ತೀನಿ. ಅದು ಸಹ ಮೋಷನ್ ಇನ್ ಎ ಪ್ಲೇನ್ ಆಗುತ್ತೆ. ಕರೆಕ್ಟ್? ದೆನ್ ಈಗ ನಾವು ಎರಡು ಥರ ಮೋಷನ್ನು ನಾವು ಈ ಚಾಪ್ಟ್ರಲ್ಲಿ ನೋಡ್ತಾ ಇದ್ದೀವಿ. ಒಂದು ಮೋಷನ್ ಇನ್ ಸ್ಟ್ರೈಟ್ ಲೈನ್ ನೋಡ್ತಾ ಇದ್ದೀವಿ, ಮತ್ತೊಂದು ಮೋಷನ್ ಇನ್ ಎ ಪ್ಲೇನ್ ನೋಡ್ತಾ ಇದ್ದೀವಿ. ಎರಡೂ ಮೋಷನ್ಸ್ಗಳಾಗಬೇಕು ಅಂದರೆ ನ್ಯೂಟನ್ ಸೆಟ್ ಎವ್ರಿ ಆಬ್ಜೆಕ್ಟ್ ಟು ಚೇಂಜ್ ಇಟ್ಸ್ ಸ್ಟೇಟ್ ಇಟ್ ರಿಕ್ವೈರ್ಸ್ ಫೋರ್ಸ್. ಇದಕ್ಕೆ ಒಂದು ಫೋರ್ಸ್ನ ಅವಶ್ಯಕತೆ ಇದೆ. ಬಲ, ಅದರ ಮೇಲೆ ನಾವು ಪ್ರಯೋಗ ಮಾಡಬೇಕು. ಬಲ ಪ್ರಯೋಗ ಮಾಡದಲೇ ಇದ್ದರೆ ಆ ವಸ್ತು ಹೇಗಿರುತ್ತೆ ಅದೇ ಸ್ಥಿತಿಯಲ್ಲಿ ಅದು ಮುಂದುವರಿಯುತ್ತೆ. ಎವ್ರಿ ಆಬ್ಜೆಕ್ಟ್ ಕಂಟಿನ್ಯೂಸ್ ಟು ಬಿ ಇನ್ ಇಟ್ಸ್ ಸ್ಟೇಟ್ ಅನ್ಲೆಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ಸ್ ಆನ್ ದ ಬಾಡಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್? ಒಂದು ಬಾಡಿ ಮೇಲೆ ನೀವು ಫೋರ್ಸನ್ನು ಅಪ್ಲೈ ಮಾಡದಲೇ ಇದ್ದರೆ ಆ ಬಾಡಿ ಹೇಗಿರುತ್ತೆ ಹಾಗೇ ಇರುತ್ತೆ, ಅದರ ಸ್ಟೇಟ್ ಚೇಂಜ್ ಆಗಲ್ಲ. So to change state of a body, an external force is essential. It has to be applied on the body. ನಾನು ಸುಮಾರಷ್ಟು ಫೋರ್ಸ್ಗಳ ಬಗ್ಗೆ ನಾನು ನಿಮಗೆ ವಿಡಿಯೋಗಳನ್ನ ತೋರಿಸಿದ್ದೀನಿ. ಓಕೆ, ನಮ್ಮ ಈ 5th ಚಾಪ್ಟ್ರಲ್ಲಿ ನಾವು ಮೋಷನ್ ಯಾಕೆ ಆಗುತ್ತೆ, ಮೋಷನ್ ಹೇಗೆ ಆಗುತ್ತೆ ಅನ್ನೋದನ್ನು ನಾವು ಈ ಚಾಪ್ಟ್ರಲ್ಲಿ ನೋಡ್ತೀವಿ. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಈ ಚಾಪ್ಟ್ರಲ್ಲಿ ಸರ್ ಐಸಾಕ್ ನ್ಯೂಟನ್ ಅವರು ಕೊಟ್ಟಿರುವಂಥ 3 ಇಂಪಾರ್ಟೆಂಟ್ ಲಾಸ್ಗಳನ್ನ ನಾವು ಕಲಿತೀವಿ. ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ಸ್ ಸೆಕೆಂಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ. ಹೆಚ್ಚಾಗಿ ನಿಮಗೆ ನ್ಯೂಟನ್ಸ್ ಥರ್ಡ್ ಲಾ ಹೈಸ್ಕೂಲಲ್ಲೇ ಬಂದಿರುತ್ತೆ. ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಇದು ನೀವು ಆಲ್ರೆಡಿ ಕೇಳಿರ್ತೀರ. ಈ ಲಾಸ್ಗಳನ್ನ ನಾವು ಕಲಿತೀವಿ. ಈ ಲಾಸ್ಗಳನ್ನ ಯೂಸ್ ಮಾಡಿ ಎಷ್ಟೊಂದು ಡೆರಿವೇಷನ್ಸ್ಗಳನ್ನು, ಈಕ್ವೇಷನ್ಸ್ಗಳನ್ನು ನಾವು ಡಿರೈವ್ ಮಾಡಿ ನೋಡ್ತೀವಿ. ನಾವು ಹೈಸ್ಕೂಲಲ್ಲಿ ಈಕ್ವೇಷನ್ಸ್ಗಳನ್ನ ಬರ್ಕೊಂಡು ಹೋಗಿದ್ವಿ, ಆದರೆ ಈಕ್ವೇಷನ್ ಹೇಗೆ ಬಂತು ಅನ್ನೋದನ್ನು ನಾವು PUCಲಿ ಕಲಿತೀವಿ, ಡಿರೈವ್ ಮಾಡಿ ನೋಡ್ತೀವಿ. 6th one, ವರ್ಕ್, ಎನರ್ಜಿ ಆ್ಯಂಡ್ ಪವರ್.
ವಾಟ್ ಈಸ್ ದಟ್ ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಅಂದರೆ, ನಾವು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವನ್ನು ಮಾಡಿದಾಗ, ವೆನ್ ಐ ಅಪ್ಲೈ ಫೋರ್ಸ್ ಆನ್ ಎ ಬಾಡಿ ಡೆಫಿನೆಟ್ಲಿ ಮೂವ್ಸ್ ಫ್ರಮ್ ಇಟ್ಸ್ ಪೊಸಿಷನ್. It will change its position because of the application of external force. So when you apply force on a body undergoes displacement. ನೀವು ಬಾಡಿಯ ಮೇಲೆ ಫೋರ್ಸನ್ನು ಅಪ್ಲೈ ಮಾಡಿದಾಗ ಆ ಬಾಡಿ ಸ್ಥಾನ ಪಲ್ಲಟ ಆಗುತ್ತೆ. Am I correct? When I apply force on a body gets displaced from its position. ಹಾಗಿದ್ರೆ ಆ ಬಾಡಿ ತನ್ನ ಪೊಸಿಷನ್ನ ಚೇಂಜ್ ಮಾಡಿದೆ, ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಅದಕ್ಕೆ ನೀವು ಫೋರ್ಸನ್ನು ಅಪ್ಲೈ ಮಾಡಿದ್ದೀರಾ, ಆ ಫೋರ್ಸನ್ನು ಡಿಸ್ಪ್ಲೇಸ್ಮೆಂಟನ್ನು ಎರಡನ್ನ ಮಲ್ಟಿಪ್ಲೈ ಮಾಡಿದಾಗ ಅದು ನಮಗೆ ವರ್ಕನ್ನು ಕೊಡುತ್ತೆ. ಹಾಗಿದ್ರೆ ಸೊ ವರ್ಕ್ ಅಂತ ನಾವೇನು ನೋಡ್ತಾ ಇದ್ದೀವಿ, ವಾಟ್ ಯು ಮೀನ್ ಬೈ ವರ್ಕ್ ಆಗಿದ್ರೆ ಇಟ್ ಈಸ್ ಸಿಂಪ್ಲಿ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಪ್ಪ. ನಾನೊಂದು ಕೆಲಸ ಮಾಡಬೇಕು, ವರ್ಕನ್ನು ಮಾಡಬೇಕು ಅಂದರೆ ಇದಕ್ಕೆ ನನಗೆ ಡೆಫಿನೆಟ್ಲಿ ಬಲದ ಅವಶ್ಯಕತೆ ಇದೆ, ಫೋರ್ಸ್ನ ಅವಶ್ಯಕತೆ ಇದೆ. ಕೆಲಸ ಮಾಡ್ತಿದ್ದೀನಿ ಅಂದರೆ ಒಂದು ವಸ್ತುವನ್ನು ನಾನು ಆ ಪೊಸಿಷನ್ ತೊಗೊಂಡೋಗಿ ಬೇರೆ ಪೊಸಿಷನ್ ಇಡ್ತಾ ಇದ್ದೀನಿ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್, ನಮ್ಮ ಸುತ್ತಮುತ್ತ ಆಗೋ ಎಕ್ಸಾಂಪಲ್ನ ನೋಡೋಣ. ನಿಮ್ಮ ಗದ್ದೆಗಳಲ್ಲಿ ಎಲ್ಲೋ ಒಂದು ಕಡೆಗೆ ಗೊಬ್ಬರ ಇರುತ್ತೆ, ಆ ಗೊಬ್ಬರನ ತೊಗೊಂಡೋಗಿ ನೀವು ಗದ್ದೆಲಿ ಎಲ್ಲ ಕಡೆಗೂ ಹಾಕಬೇಕು ಅಂತ ಅಂದ್ಕೊಳ್ಳಿ. ಎಲ್ಲ ಕಡೆಗೂ ಗದ್ದೆಯಲ್ಲಿ ಹಾಕಬೇಕು ಅಂದರೆ ಟು ಲಿಫ್ಟ್ ದಟ್ ಫರ್ಟಿಲೈಸರ್ ಯು ಹ್ಯಾವ್ ಟು ಅಪ್ಲೈ ಫೋರ್ಸ್. ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದೀರಾ ಅಂದರೆ ಯು ಆರ್ ಚೇಂಜಿಂಗ್ ದ ಪೊಸಿಷನ್. ಹಾಗಿದ್ರೆ ನೀವು ವರ್ಕನ್ನು ಮಾಡ್ತಾ ಇದ್ದೀರಾ. ಎಸ್, ಯು ಆರ್ ಡೂಯಿಂಗ್ ವರ್ಕ್ ಬಿಕಾಸ್ ಬೈ ಅಪ್ಲೈಯಿಂಗ್ ಫೋರ್ಸ್ ಆನ್ ದ ಆಬ್ಜೆಕ್ಟ್ ಯು ಆರ್ ಟೇಕಿಂಗ್ ದ ಆಬ್ಜೆಕ್ಟ್ ಆ್ಯಂಡ್ ಯು ಆರ್ ಡಿಸ್ಪ್ಲೇಸಿಂಗ್ ಇಟ್. ದಟ್ ಮೀನ್ಸ್ ಯು ಆರ್ ಡೂಯಿಂಗ್ ವರ್ಕ್. ಓಕೆ, ಟು ಡೂ ವರ್ಕ್, ಕೆಲಸ ಮಾಡೋದಕ್ಕೆ ಏನು ಬೇಕು? ನಮಗೆ ಶಕ್ತಿ ಇರಬೇಕು, ಎನರ್ಜಿ ಬೇಕು. ಇದೇ ನಾನು ಎಕ್ಸಾಂಪಲ್ನ ವಾಪಸ್ ತೊಗೊಳ್ತೀನಿ. ಟು ಡೂ ವರ್ಕ್ ವಿತೌಟ್ ಈಟಿಂಗ್ ಫುಡ್, ನೀವು ಫುಡ್ನ ತೊಗೊಳ್ದಲ್ಲೇ ಇದ್ದರೆ ನಿಮಗೆ ಶಕ್ತಿ ಇರಲ್ಲ, ಎನರ್ಜಿ ಇರಲ್ಲ, ನಿಮಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಹಾಗಿದ್ರೆ ವಾಟ್ ಈಸ್ ಎನರ್ಜಿ? ಇಟ್ ಈಸ್ ದ ಕೆಪಾಸಿಟಿ ಟು ಡೂ ವರ್ಕ್, ಕೆಲಸವನ್ನು ಮಾಡುವ ಸಾಮರ್ಥ್ಯ, ಅದನ್ನು ಎನರ್ಜಿ ಅಂತ ನಾವು ಕರಿತೀವಿ. ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನರ್ಜಿಗಳನ್ನ ನಾವು ಈ ವರ್ಷ ಓದ್ತೀವಿ. ಫಸ್ಟ್ ಡಿಫ್ರೆಂಟ್ ಎನರ್ಜಿ ಅಂದರೆ ಯಾವುದು? ಒಂದು ವಸ್ತು ಮೂವ್ ಆಗ್ತಾ ಇದ್ದ ಅದಕ್ಕೊಂದು ಎನರ್ಜಿ ಇರುತ್ತೆ, ಒಂದು ವಸ್ತು ನಿಂತಿದ ಅದಕ್ಕೂ ಒಂದು ಎನರ್ಜಿ ಇರುತ್ತೆ. ಸೊ ಥಿಂಕ್ ಮಾಡಿ ನೋಡಿ, ಒಂದು ವಸ್ತು ಮೂವ್ ಆಗ್ತಾ ಇದೆ ಅಂದರೆ ಆ ವಸ್ತು ಚಲನೆ ಆಗ್ತಿದೆ ಅಂದರೆ ಅದಕ್ಕೆ ಒಂದು ಎನರ್ಜಿ ಇದೆ. ಯಾವ ಎನರ್ಜಿ? ದಟ್ ಈಸ್ ಕಾಲ್ಡ್ ಕೈನೆಟಿಕ್ ಎನರ್ಜಿ. ಹೌದಾ? ಸೊ ನಮಗೆ ಹೇಗೆ ಗೊತ್ತಾಗುತ್ತೆ? ಲೆಟ್ ಅಸ್ ಸೇ ಒಂದು ಬಾಲ್ ನಮ್ಮ ಕಡೆಗೆ ರೋಲ್ ಆಗಿ ಬರ್ತಾ ಇದೆ, ಒಂದು ಬಾಲ್ ನಮ್ಮ ಕಡೆಗೆ ಫಾಸ್ಟಾಗಿ ಬರ್ತಾ ಇದೆ. ನೀವು ಆ ಬಾಲಿಗೆ ನಿಮ್ಮ ಪಾಮನ್ನು ಕೊಟ್ಟರೆ ಅದು ಬಂದು ನಿಮಗೆ ಫೋರ್ಸನ್ನು ಅಪ್ಲೈ ಮಾಡುತ್ತೆ, ಅದು ನಿಮ್ಮ ಕೈಗೆ ಬಂದು ಫೋರ್ಸ್ನ ಅಪ್ಲೈ ಮಾಡುತ್ತೆ, ಅಥವಾ ನಿಮ್ಮ ಕೈಗೆ ಎನರ್ಜಿ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗಿದ್ರೆ ಬಾಲಿಗೆ ಯಾವುದೋ ಒಂದು ಎನರ್ಜಿ ಇರಬೇಕಲ್ಲ, ಆ ಎನರ್ಜಿ ನಿಮ್ಮ ಪಾಮಿಗೆ ಬಂದು ಎನರ್ಜಿಯನ್ನು ಕೊಟ್ಟಿದ್ದಲ್ವಪ್ಪ, ಫೋರ್ಸನ್ನು ಅಪ್ಲೈ ಮಾಡಿದಲ್ವ. ಹಾಗಿದ್ರೆ ಆ ಬಾಲಿಗಿರೋ ಎನರ್ಜಿ ಯಾವುದು? ಸೊ ಬಾಲ್ ವಾಸ್ ಮೂವಿಂಗ್, ಇಟ್ ಹ್ಯಾಸ್ ಎನರ್ಜಿ ಕಾಲ್ಡ್ ಕೈನೆಟಿಕ್ ಎನರ್ಜಿ. ಹಾಗೆ ಒಂದು ಡ್ಯಾಮಲ್ಲಿ ಸ್ಟೋರ್ ಆಗಿರೋವಂಥ ವಾಟರ್, ಇಟ್ ಹ್ಯಾಸ್ ಪೊಟೆನ್ಷಿಯಲ್ ಎನರ್ಜಿ. ಯಾಕೆ? ಡ್ಯಾಮಿನ ಕ್ರಶ್ ಗೇಟ್ಸ್ ತೆಗೆದ ತಕ್ಷಣ ನೀರು ಹೊರಗಡೆಗೆ ರಶ್ ಆಗಿ ಫ್ಲಶ್ ಆಗಿ ಹೊರಗೆ ಹೊರಟೋಗುತ್ತೆ, ಅದಕ್ಕೆ ಎನರ್ಜಿ ಇದೆ. ದಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ, ರೈಟ್? ಆ್ಯಂಡ್ ವಾಟ್ ಈಸ್ ಪವರ್? ದ ಪವರ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್. ನೀವು ಎಷ್ಟು ಸಮಯದವರೆಗೂ ಕೆಲಸವನ್ನು ಮಾಡೋಕ್ಕೆ ನಿಮಗೆ ಸಾಮರ್ಥ್ಯ ಇದೆ, ಎಬಿಲಿಟಿ ಇದೆ, ಅದನ್ನು ನೀವು ಪವರ್ ಅಂತ ಕರಿತೀರಾ. ಸೊ ವಾಟ್ ಯು ಮೀನ್ ಬೈ ಪವರ್? ಇಟ್ ಈಸ್ ಹೌ ಲಾಂಗ್ ಯು ಕ್ಯಾನ್ ಡೂ ವರ್ಕ್, how long you can do work, or how long you can spend energy. So that is energy by time or work done by time, that is called as power. So ಇದ್ರ ಬಗ್ಗೆ ನಾವು ಆ ಚಾಪ್ಟರ್ ಡೆಪ್ತಲ್ಲಿ ಕಲಿಯೋಣ. ಹಾಗಿದ್ರೆ ಫೋರ್ಸ್ ಅಪ್ಲೈ ಮಾಡ್ತೀನಿ, ಅದರಿಂದ ವರ್ಕ್ ಆಗುತ್ತೆ. ವರ್ಕ್ ಮಾಡೋಕ್ಕೆ ನನಗೆ ಎನರ್ಜಿ ಬೇಕು. ಆ ಎನರ್ಜಿನ ಎಲ್ಲಿವರೆಗೂ ಸ್ಪೆಂಡ್ ಮಾಡ್ತೀನಿ, ಎಲ್ಲಿವರೆಗೂ ಎನರ್ಜಿಯನ್ನು ನಾನು ಕನ್ಸ್ಯೂಮ್ ಮಾಡ್ತಾ ಹೋಗ್ತೀನಿ, ಅದಕ್ಕೆ ನಾನು ಪವರ್ ಅಂತ ಕರಿತೀನಿ. ಸರಿನಾ? ಸೊ ವರ್ಕ್ ಕೆಲಸ, ಎನರ್ಜಿ ಶಕ್ತಿ, ಪವರ್ ಸಾಮರ್ಥ್ಯ ಅಂತ ಕಲ್ತಿದ್ದೀವಿ, ರೈಟ್? ಇದು ನಮ್ಮ 6ನೇ ಚಾಪ್ಟ್ರಲ್ಲಿ ಬರುತ್ತೆ. ಇಲ್ಲಿ ಸುಮಾರು ಡೆರಿವೇಷನ್ಸ್ಗಳು ಬರುತ್ತೆ. ನಮ್ಮ ಸುತ್ತಮುತ್ತ ಆಗುವಂಥ ಎಷ್ಟೋ ಎಕ್ಸಾಂಪಲ್ಸ್ಗಳನ್ನ ನಾವಿಲ್ಲಿ ತೊಗೊಳ್ತೀವಿ. ಆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ಅದಕ್ಕೆ ನಾವು ಫಿಸಿಕ್ಸನ್ನು ಅಪ್ಲೈ ಮಾಡಿ ಆ ಥಿಯರಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ದಿಸ್ ಈಸ್ ಅವರ್ 6th ಚಾಪ್ಟರ್. ಓಕೆ, ನೆಕ್ಸ್ಟ್ ಒನ್ಗೆ ಹೋಗೋಣ. ದಟ್ ಈಸ್ 7th ಚಾಪ್ಟರ್. ಸೊ ವಾಟ್ ಈಸ್ ಅವರ್ 7th ಚಾಪ್ಟರ್? ಇಟ್ ಈಸ್ ಕಾಲ್ಡ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ನಾವು ಫಸ್ಟ್ ನಮ್ಮ ಬಿಗಿನಿಂಗ್ ಚಾಪ್ಟ್ರಲ್ಲಿ ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನ್ ನೋಡಿದ್ವಿ, ಮೋಷನ್ ಇನ್ ಪ್ಲೇನ್ ನೋಡಿದ್ವಿ. ಇನ್ನೊಂದು ಹೊಸ ಥರ ಮೋಷನ್, ರೊಟೇಷನಲ್ ಮೋಷನ್. ಸೊ ಈ ರೊಟೇಷನಲ್ ಮೋಷನ್ ನೀವು ಎಲ್ಲಿ ನೋಡ್ತೀರಾ? ಒಂದು ಫ್ಯಾನ್ನ ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಫ್ಯಾನ್ನ ಬ್ಲೇಡ್ಸ್ ರೊಟೇಟ್ ಆಗೋದನ್ನ ನೋಡ್ತೀರಾ, ರೊಟೇಷನ್ ಮೋಷನ್. ಒಂದು ವೆಹಿಕಲ್ ಮೂವ್ ಆಗ್ತಾ ಇದ್ದರೆ ಅದರ ವೀಲ್ ತಿರುಗ್ತಾ ಇರುತ್ತೆ, ರೊಟೇಷನ್ ಮೋಷನ್.
ನೀವು ನಿಮ್ಮ ಗದ್ದೆಗಳಿಗೆ ನೀರು ಬಿಡಬೇಕಾದ್ರೆ ಪಂಪ್ ಸೆಟ್ಟನ್ನು ಆನ್ ಮಾಡ್ತೀರಾ. ಆ ಪಂಪ್ ಸೆಟ್ಟನ್ನು ಆನ್ ಮಾಡಿದ ತಕ್ಷಣ ಮೋಟ್ರು ಅದರೊಳಗಡೆಗೆ ಇಟ್ ರೊಟೇಟ್ಸ್, ಒಳಗಡೆಗೆ ರೊಟೇಷನ್ಸ್ಗಳಾಗುತ್ತೆ. ಓಕೆ, ರೊಟೇಷನಲ್ ಮೋಷನ್ ತುಂಬ ಕಡೆಗೆ ನೋಡ್ತೀವಿ. ಸೊ ರೊಟೇಷನಲ್ ಮೋಷನ್ ಈಸ್ ವೆರಿ ಇಂಪಾರ್ಟೆಂಟ್ ಕೈಂಡ್ ಆಫ್ ಮೋಷನ್. ಯಾಕೆ ನಮ್ಮ ಎಷ್ಟೋ ಡೇ ಟು ಡೇ ಲೈಫಲ್ಲಿ ರೊಟೇಷನ್ ಮೋಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟನ್ನು ಬಿಟ್ಟು ಸರ್ ಎಲ್ಲ ಎಕ್ಸಾಂಪಲ್ಸ್ಗಳು ವೆಹಿಕಲ್ಲು, ಬಸ್ ಇವೆ ಆಯ್ತಲ್ಲ ಸರ್, ಅದನ್ನ ಬಿಟ್ಟು ಬೇರೆ ಎಕ್ಸಾಂಪಲ್ಸ್ ಇದೆ? ಎಸ್ ಇದೆ. ನೀವು ಹಿಟ್ಟು ಮಾಡ್ಸೋಕ್ಕೆ ಮಿಷಿನಿಗೆ ಹೋಗ್ತೀರಾ. ಆ ಮಿಷಿನ್ ಶಾಪಿಗೆ ಹೋದಾಗ ಅಲ್ಲಿ ಆ ಮಿಷಿನ್ ಮೇಲಿರುವಂಥ ಬೆಲ್ಟ್ ತಿರುಗ್ತಾ ಇರುತ್ತೆ, ನೋಡಿರ್ತೀರ ನೀವು, ಹೌದಾ? ಆ ವೀಲ್ಸ್ಗಳು ತಿರುಗ್ತಾ ಇರುತ್ತೆ, ಅದು ರೊಟೇಷನಲ್ ಮೋಷನ್. ಇದರ ರೊಟೇಷನ್ ಮೋಷನ್ ತುಂಬ ಕಡೆಗೆ ನಾವು ನೋಡ್ತೀವಿ. ವಾಟ್ ಈಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದರೆ, ನೀವು ಯಾವುದೇ ಒಂದು ಆಬ್ಜೆಕ್ಟ್ನ ತೊಗೊಂಡ್ರೆ, ಯಾವುದೇ ಒಂದು ವಸ್ತುವನ್ನು ತೊಗೊಂಡ್ರೆ, ಆ ವಸ್ತುಗಳು ಹಲವಾರು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ಗಳು ಸೇರಿ ಆ ಒಂದು ವಸ್ತುವಾಗಿರುತ್ತೆ. Right? So you can consider any object as made up of large number of particles. ಸಣ್ಣ ಸಣ್ಣ ವಸ್ತುಗಳು ಸೇರಿ, ಸಣ್ಣ ಸಣ್ಣ ಕಣಗಳು ಸೇರಿ ಒಂದು ವಸ್ತು ಆಗಿರುತ್ತೆ. ಹಾಗಾಗಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆನ್ ಆಬ್ಜೆಕ್ಟ್ ವಿಚ್ ಈಸ್ ಮೇಡ್ ಅಪ್ ಆಫ್ ಕಲೆಕ್ಷನ್ ಆಫ್ ಪಾರ್ಟಿಕಲ್ಸ್, ಕಾಂಬಿನೇಷನ್ ಆಫ್ ಪಾರ್ಟಿಕಲ್ಸ್. ಅದನ್ನು ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಈ 7ನೇ ಚಾಪ್ಟ್ರಲ್ಲಿ ನಾವು ಒಂದು ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂದಾಗ ಸೊ ಕಾಂಬಿನೇಷನ್ ಆಫ್ ಪಾರ್ಟಿಕಲ್ಸ್ಗಳನ್ನ ತೊಗೊಳ್ತೀವಿ. ಹಾಗೆ ರೊಟೇಷನ್ ಮೋಷನ್ ಈ ಚಾಪ್ಟ್ರಲ್ಲಿ ನಾವು ಕಲಿತೀವಿ. ಸರಿನಾ? ರೈಟ್. 8th one, ನಿನ್ನೆ ನಿಮ್ಮ ಪ್ರೀವಿಯಸ್ ಸ್ಲೈಡಲ್ಲಿ ನೀವು ನೋಡಿದ್ದೀರಾ, ಗ್ರಾವಿಟೇಷನ್. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೋರ್ಸ್ ಇನ್ ನೇಚರ್ ಅಂತ ನಾನು ನಿಮ್ಗೆ ನೆನ್ನೆ ಹೇಳಿದ್ದೀನಿ. ಯಾಕೆ ಇಂಪಾರ್ಟೆಂಟ್ ಫೋರ್ಸು? we are eligible to live on the earth because we are always attracted by earth's gravity. ನಾವು ಭೂಮಿ ಮೇಲೆ ಬದುಕೋದಕ್ಕೆ ನಮಗೆ ಆಗಕ್ಕೆ ಸಾಧ್ಯ ಏನು? ಸೊ ವಾಟ್ ಈಸ್ ದ ಇಂಪಾರ್ಟೆಂಟ್ ಕ್ರೈಟೀರಿಯಾ? ದಟ್ ಅರ್ತ್ ಈಸ್ ಅಟ್ರಾಕ್ಟಿಂಗ್ ಅಸ್ ಎಟ್ ಎವ್ರಿ ಸೆಕೆಂಡ್. ಅರ್ಥ ಒಂದು ಸೆಕೆಂಡು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿ ಸ್ಟಾಪ್ ಮಾಡಿಬಿಟ್ರೆ ನಾವೆಲ್ಲ ಭೂಮಿಯಿಂದ ಹಾರೋಗ್ಬಿಡ್ತೀವಿ. ವಿ ಆರ್ ನಾಟ್ ಕೇಪಬಲ್ ಟು ಲೀವ್ ಆನ್ ದ ಅರ್ತ್ ಇಫ್ ದರ್ ಇಸ್ ನೋ ಗ್ರಾವಿಟಿ ಆನ್ ದ ಅರ್ತ್. ಸೊ ಗ್ರಾವಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಗ್ರಾವಿಟಿ ಸ್ಟಿಕ್ ಇಂಪಾರ್ಟೆಂಟ್, ಬೇರೆ ಯಾವುದಕ್ಕೂ ಇಂಪಾರ್ಟೆಂಟ್ ಅಲ್ಲ? ಎಸ್, ವಿ ಆರ್ ಲಿವಿಂಗ್ ಆನ್ ದ ಅರ್ತ್ ಬಿಕಾಸ್ ವಿ ಕಂಟಿನ್ಯೂಸ್ಲಿ ರಿಸೀವ್ ಲೈಟ್ ಆ್ಯಂಡ್ ಹೀಟ್ ಫ್ರಮ್ ದ ಸನ್. ನೈಟ್ ಟೈಮಲ್ಲಿ ಸನ್ ನಮಗೆ ಕಾಣಲ್ಲ, ಆದರೆ ಡೇ ಟೈಮಲ್ಲಿ ಬಂದಿರುವಂಥ ಹೀಟು ನಮ್ಮ ರಾತ್ರಿಯ ವಾತಾವರಣವನ್ನು ಅದು ಬೆಚ್ಚಗೆ ಇಡುತ್ತೆ. ಸೊ ಇಟ್ ಕೀಪ್ಸ್ ದ ಅಟ್ಮಾಸ್ಫಿಯರ್ ವಾರ್ಮ್ ಈವನ್ ಡ್ಯೂರಿಂಗ್ ನೈಟ್ ಟೈಮ್. ಹಾಗಿದ್ರೆ ನಮಗೆ ಸನ್ನಿಂದ ಬರುವಂಥ ಹೀಟ್ ಲೈಟು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದರೆ ಮಾತ್ರ ನಾವು ಸರ್ವೈವ್ ಆಗೋದಕ್ಕೆ ಸಾಧ್ಯ. ಕಂಟಿನ್ಯೂಸ್ ಆಗಿ ಬರಬೇಕು ಅಂದರೆ ಅರ್ತು ಸನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು. ಅರ್ತ್ ಶುಡ್ ಆಲ್ವೇಸ್ ಬಿ ಇನ್ ವಿಸಿನಿಟಿ ಆರ್ ಇನ್ ಕ್ಲೋಸ್ ರಿಲೇಷನ್ ವಿತ್ ದ ಸನ್. ಈಗ ಸನ್ ಜೊತೆಗೆ ನಮ್ಮ ಅರ್ಥಿನ ಒಂದು ಬಾಂಧವ್ಯ ಇದೆ ಅಂತ ಕರಿಬೋದು. ಅರ್ಥನ ಜೊತೆ ಸಣ್ಣ ಜೊತೆಗೆ ನಮ್ಮ ಅರ್ಥ ಸುತ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಆ ಒಂದು ಮೋಷನ್, ಆ ಒಂದು ಫೆನಾಮಿನ ತಪ್ಪೋಗ್ಬಿಡ್ತು ಅಂದರೆ ಅಲ್ಲಿ ನಾವು ಬದುಕೋಕ್ಕಾಗಲ್ಲ. ಹಾಗಿದ್ರೆ ನಮ್ಮ ಅರ್ಥ ಸಣ್ಣ ಸುತ್ತ ರಿವಾಲ್ವ್ ಆಗಬೇಕು ಅಂದರೆ ಏನು ಬೇಕು? ವಿ ನೀಡ್ ಗ್ರಾವಿಟಿ ಆಫ್ ದ ಸನ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೋರ್ಸ್ ಇನ್ ನೇಚರ್. ಇದ್ರ ಬಗ್ಗೆ ನಾವು ಈ ಚಾಪ್ಟರ್ಲಿ ಕಲಿತೀವಿ. ವಾಟ್ ಗ್ರಾವಿಟಿ ಡಸ್, ಗ್ರಾವಿಟಿ ಏನು ಮಾಡುತ್ತೆ ಅಂತ ನಾವು ಕಲಿಯೋಣ. ಓಕೆ, ನೆಕ್ಸ್ಟು ನಾವು ಫಸ್ಟ್ ಬುಕ್ಕನ್ನು ಮುಗಿಸಿದಾಗ ನಾವು ಪಾರ್ಟ್ 2ಗೆ ಹೋಗ್ತೀವಿ. ಈ ಪಾರ್ಟ್ 2 ಅಲ್ಲಿ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅನ್ನೋ 2 ಚಾಪ್ಟರ್ಗಳು ಬಿಗಿನಿಂಗಲ್ಲಿ ಕೊಟ್ಟಿದ್ದಾರೆ. ವಾಟ್ ಯು ಮೀನ್ ಬೈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್? ಹಾಗಂದರೆ ಅರ್ಥ ಏನು? ಎಸ್, ಅದಕ್ಕೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಒಂದು ರಬ್ಬರ್ನ ತೊಗೊಳ್ಳಿಯಪ್ಪ ಎಲ್ಲರೂ. ಒಂದು ರಬ್ಬರ್ನ ತೊಗೊಂಡು ನೀವು ಬುಕ್ಕಲ್ಲಿ ಅಳಿಸ್ತಿರಲ್ಲ, ಬರೆದ್ರೆ ತಪ್ಪಾದಾಗ ಪೆನ್ಸಿಲ್ ಬರೆದಾಗ ಆ ರಬ್ಬರ್ ಇದೆಲ್ಲ, ಆ ರಬ್ಬರ್ ಎರೇಸರ್ ಅಂತ ಹೇಳ್ತಿರಲ್ವ, ಎರೇಸರ್ನ ತೊಗೊಳ್ಳಿ. ಎರೇಸರನ್ನು ಒಂದು ಸಲಿಗೆ ಬೆಂಡ್ ಮಾಡಿ ಕೈ ಬಿಡಿ, ಅದು ವಾಪಸ್ ಹೇಗಿತ್ತೋ ಹಾಗೆ ಆಗುತ್ತೆ, ಹೌದಾ? ಒಂದು ರಬ್ಬರ್ ಬ್ಯಾಂಡ್ ತೊಗೊಳ್ಳಿ, ರಬ್ಬರ್ ಬ್ಯಾಂಡನ್ನು ನೀವು ಸ್ಟ್ರೆಚ್ ಮಾಡಿ ಕೈ ಬಿಡಿ, ಮತ್ತೆ ವಾಪಸ್ ಹಾಗೆ ಆಗುತ್ತೆ. ಯಾಕೆ ಹಾಗೆ ಆಗುತ್ತೆ? ರಬ್ಬರಿಗೆ ನೀವು ಬೆಂಡ್ ಮಾಡಿದ ಯಾಕೆ ಹಾಗೆ ವಾಪಸ್ ಬರುತ್ತೆ? ಬಿಕಾಸ್ ಇಟ್ ಹ್ಯಾಸ್ ಎ ಪ್ರಾಪರ್ಟಿ ಕಾಲ್ಡ್ ಎಲಾಸ್ಟಿಸಿಟಿ. ಎಲಾಸ್ಟಿಕ್ ನೇಚರ್ ಇದೆ ಆ ರಬ್ಬರಿಗೆ. ಆ ಎಲಾಸ್ಟಿಕ್ ನೇಚರ್ ಇರೋದ್ರಿಂದ ಅದರ ಶೇಪ್ ಚೇಂಜ್ ಆದರೆ, ಅದರ ಸೈಜ್ ಚೇಂಜ್ ಆದರೆ ಅದು ವಾಪಸ್ ಬರುತ್ತೆ. ಆ ವಾಪಸ್ ಬರೋದಕ್ಕೆ ರೀಗೇನಿಂಗ್ ಅಂತ ಹೇಳ್ತೀವಿ. ಆ ರೀಗೇನ್ ಆಗುತ್ತಲ್ಲ, ಆ ಪ್ರಾಪರ್ಟೀಸ್ಗಳ ಬಗ್ಗೆ ನಾವು ಓದ್ತೀವಿ. ದಟ್ ಈಸ್ 9th ಚಾಪ್ಟರ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ವಾಟ್ ಈಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್? ಫ್ಲೂಯಿಡ್ ಅಂದರೆ ಏನು? ಲಿಕ್ವಿಡನ್ನು, ಗ್ಯಾಸನ್ನು ನಾವು ಫ್ಲೂಯಿಡ್ಸ್ ಅಂತ ಕರಿತೀವಿ. ದ್ರವ ಮತ್ತು ಅನಿಲ, ಇದನ್ನು ನಾವು ಫ್ಲೂಯಿಡ್ಸ್ ಅಂತ ಕರಿತೀವಿ. ಇವೆರಡಕ್ಕೂ ಇರುವಂಥ ಒಂದು ಕಾಮನ್ ಪ್ರಾಪರ್ಟಿ ಏನು ಅಂದರೆ
ಗ್ಯಾಸ್ ಮತ್ತು ಲಿಕ್ವಿಡಿಗೆ ದೇ ಡೋಂಟ್ ಹ್ಯಾವ್ ದೇರ್ ಓನ್ ಶೇಪ್, ಅದಕ್ಕೆ ತನ್ನದೇ ಆದಂಥ ಒಂದು ಶೇಪ್ ಇಲ್ಲ. ಗ್ಯಾಸಿಗೂ ಇಲ್ಲ, ಲಿಕ್ವಿಡಿಗೂ ಇಲ್ಲ. ಆದರೆ ಒಂದು ಕಂಟೈನರ್, ಒಂದು ಕ್ಲೋಸ್ಡು ಪಾತ್ರೆಯಲ್ಲಿ ಕಂಟೈನರ್ ನೀವು ಒಂದು ಲಿಕ್ವಿಡನ್ನ ತುಂಬಿದ್ರೆ ಆ ಲಿಕ್ವಿಡ್ಡು ಆ ಕಂಟೈನರ್ನ ಶೇಪನ್ನು ತಗೊಳುತ್ತೆ. ನಿಮ್ಮಲ್ಲಿ ಕೊಡ ಇದೆ, ಮಡಿಕೆ ಪಾಟ್ ಇದೆ, ಹೌದಾ, ಜಗ್ ಇದೆ, ಇವಾಗ ನೀರು ತುಂಬಿ ಆ ನೀರಿನ ಶೇಪ್ ಹೇಗಿರುತ್ತೆ ಅಂದರೆ ಯಾವ ಕಂಟೈನರಲ್ಲಿ ಹಾಕ್ತೀರಾ ಆ ಶೇಪಲ್ಲಿ ಇರುತ್ತೆ. ಹಾಗಿದ್ರೆ ಗ್ಯಾಸನ್ನು ಯಾವುದ್ರಲ್ಲಿ ಹಾಕಿದ್ರೂ ಸಹ ಶೇಪ್ ಇಲ್ಲ. ಇವೆರಡಕ್ಕೂ ನಾವು ಫ್ಲೂಯಿಡ್ಸ್ ಅಂತ ಕರಿತೀವಿ. ಇದರಲ್ಲಿ ಓದಕ್ಕೇನಿದೆ ಅಂತ ನೀವು ಕೇಳಿದ್ರೆ, ನೀವು ಹನಿ ಜೇನುತುಪ್ಪನ ತಗೊಳ್ಳೋಣ, ಹಾಗೆ ನೀರು ವಾಟರ್ನ ತಗೊಳ್ಳೋಣ. ಇವೆರಡೂ ಲಿಕ್ವಿಡ್ಸ್ಗಳನ್ನು ನಾನು ಒಂದು ಸ್ಲೋಪ್ ಆಗಿರುವಂಥ ಸರ್ಫೇಸ್ ಮೇಲೆ ಹೀಗೆ ಬಿಡ್ತೀನಿ. ಬಿಟ್ಟಾಗ ಏನಾಗುತ್ತೆ, ವಾಟರ್ ಫಾಸ್ಟಾಗಿ ಕೆಳಗಡೆ ಹೋಗುತ್ತೆ, ಆದರೆ ಹನಿ ನಿಧಾನ ಕೆಳಗೆ ಇಳಿಯುತ್ತೆ. ಇವೆರಡು ಲಿಕ್ವಿಡ್ ಅಲ್ಲ. ಹಾಗಿದ್ರೆ ಹನಿ ಯಾಕೆ ನಿಧಾನಕ್ಕೆ ಹೋಯಿತು, ನೀರು ಯಾಕೆ ಫಾಸ್ಟಾಗಿ ಹೋಯಿತು? ನೀರು ಬೇಗ ಅರ್ಧೋಗ್ಬಿಡುತ್ತೆ, ಹನಿ ದಪ್ಪ ಇರುತ್ತೆ, ಅದು ನಿಧಾನಕ್ಕೆ ಹೋಗುತ್ತೆ. ಆ ದಪ್ಪ ಇರುತ್ತೆ ಅಲ್ಲ, ದಟ್ ಈಸ್ ಕಾಲ್ಡ್ ವಿಸ್ಕಾಸಿಟಿ. ವಿಸ್ಕಸ್ ಪ್ರಾಪರ್ಟಿ ಇರುತ್ತೆ ಅಂತ ಹೇಳ್ತೀವಿ. ಆ ಪ್ರಾಪರ್ಟಿ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ಓದ್ತೀವಿ. ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ಟರ್ಮಿನಲ್ ವೆಲಾಸಿಟಿ, ಸುಮಾರು ಟರ್ಮ್ಸ್ಗಳು ಬರುತ್ತೆ, ನೋಡ್ತೀರಾ ನೀವು ಇದನ್ನು ನಾವು 10ನೇ ಚಾಪ್ಟ್ರಲ್ಲಿ ಕಲಿತೀವಿ. ದಟ್ ಈಸ್ ಕಾಲ್ಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಂತ ಕರಿತೀರಾ. ಓಕೆ, ನೆಕ್ಸ್ಟ್ ಒನ್ 11th ಚಾಪ್ಟರ್. ಮತ್ತೆ ಥರ್ಮಲ್ ಪ್ರಾಪರ್ಟೀಸ್ ಅಂತ ಬಂತು. ಅಂದರೆ ಏನು ಥರ್ಮಲ್ ಪ್ರಾಪರ್ಟಿ ಅಂದರೆ, ನೀವು ಗ್ಯಾಸನ್ನು ಹೀಟ್ ಮಾಡಿದ್ರೆ, ಕೆಮಿಸ್ಟ್ರಿ ಸಹ ಇವೆಲ್ಲ ಬರುತ್ತೆ ನಿಮಗೆ. ನೀವು ಗ್ಯಾಸನ್ನು ಹೀಟ್ ಮಾಡಿದ್ರೆ, ಅನಿಲವನ್ನು ಬಿಸಿ ಮಾಡಿದ್ರೆ ಆ ಗ್ಯಾಸು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಒಂದು ಲಿಕ್ವಿಡನ್ನು ಹೀಟ್ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಆದರೆ ಗ್ಯಾಸ್ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಲಿಕ್ವಿಡ್ ಅಷ್ಟು ಎಕ್ಸ್ಪ್ಯಾಂಡ್ ಆಗಲ್ಲ. ಬಟ್ ವಾಟ್ ಎವರ್ ಮೇ ಬಿ ದ ಕೇಸ್, ಇಫ್ ಯು ಹೀಟ್ liquid or if you heat gas, both of them expand. Why do they expand? Because we increase the temperature, because we supply thermal radiation. ಥರ್ಮಲ್ ರೇಡಿಯೇಷನ್ನ ಕೊಡ್ತೀವಿ. ಥರ್ಮಲ್ ರೇಡಿಯೇಷನ್ ಕೊಡೋದಂದ್ರೆ ಏನರ್ಥ ಅಂದರೆ ಬಿಸಿ ಮಾಡೋದು ಅಂತ. ಆ ಬಿಸಿ ಮಾಡಿದಾಗ ವಸ್ತುಗಳಲ್ಲಿ ಬದಲಾವಣೆಗಳಾಗುತ್ತೆ. ಬಿಸಿ ಮಾಡೋದು ಒಂದೇ ಅಲ್ಲಪ್ಪ, ಬಿಸಿಯನ್ನು ತೆಗಿಯೋಣ, ವಸ್ತುವಲ್ಲಿರುವಂಥ ಶಾಖವನ್ನು ಹೊರಗೆ ತೆಗಿಯೋಣ. ಅವಾಗೇನಾಗುತ್ತೆ, ಆ ವಸ್ತು ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೆ, ಸಣ್ಣದಾಗ್ತಾ ಹೋಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ನೀವು ನೀರನ್ನು ನಿಮ್ಮ ಡೀಪ್ ಫ್ರಿಜ್ಜಲ್ಲಿ ನೀವು ಇಟ್ಟಾಗ ಆ ವಾಟರ್ ಎಷ್ಟಿರುತ್ತೆ, ಆ ವಾಟರು ಕಂಪ್ಲೀಟಾಗಿ ಸಾಲಿಡಿಫೈ ಆಗುತ್ತೆ. ಅದು ಒಂದು ಸಣ್ಣ ಕ್ಯೂಬ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಅರ್ಥ ಏನು, ಟೆಂಪರೇಚರ್ ತೆಗೆದ್ರೆ ಕಾಂಟ್ರಾಕ್ಟ್ ಆಯಿತು, ಬಿಸಿ ಮಾಡಿ ಎಕ್ಸ್ಪ್ಯಾಂಡ್ ಆಯಿತು. ಎಕ್ಸ್ಪ್ಯಾನ್ಷನ್, ಕಾಂಟ್ರಾಕ್ಷನ್, ರೈಟ್? ಇದ್ರ ಬಗ್ಗೆ ನಾವು 11ನೇ ಚಾಪ್ಟ್ರಲ್ಲಿ ಕಲಿತೀವಿ. ಅದಕ್ಕೆ ಮ್ಯಾಟರ್, ವಸ್ತುಗಳಿಗೆ ಏನು ಕೊಡ್ತಾ ಇದ್ದೀವಿ, ಹೀಟನ್ನು ಕೊಡ್ತೀವಿ, ಶಾಖವನ್ನು ಕೊಡ್ತೀವಿ ಅಥವಾ ಶಾಖವನ್ನು ತೆಗಿತೀವಿ. ವಿ ಸಪ್ಲೈ ಹೀಟ್ ಆರ್ ವಿ ರಿಮೂವ್ ಹೀಟ್. ಅದರಿಂದ ಟೆಂಪರೇಚರಲ್ಲಿ ಬದಲಾವಣೆಗಳಾಗುತ್ತೆ, ತಾಪಮಾನದಲ್ಲಿ ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗಳನ್ನು ನಾವು 11ನೇ ಚಾಪ್ಟ್ರಲ್ಲಿ ಓದೋಣ. 12ನೇ ಚಾಪ್ಟರ್ ಥರ್ಮೋಡೈನಾಮಿಕ್ಸ್. ಏನು ಹಾಗಂದರೆ ಅರ್ಥ, ಥರ್ಮೋ ಅಂದರೆ ಹೀಟ್, ಡೈನಾಮಿಕ್ಸ್ ಅಂದರೆ ನಥಿಂಗ್ ಬಟ್ ಮೂವಿಂಗ್ ಆಬ್ಜೆಕ್ಟ್ಸ್, ಮೆಕ್ಯಾನಿಕ್ಸ್ ಅಂತ ಅರ್ಥ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ದಿಸ್? ಹೀಟ್ ಕೊಟ್ಟರೆ ವಸ್ತು ಮೂವ್ ಆಗುತ್ತಾ? ಹೌದು, ನಮ್ಮ ಎವ್ರಿ ವೆಹಿಕಲಲ್ಲಿ ಆಗ್ತಿರೋವಂಥ ಫೆನಾಮಿನಾ ಇದು. ನಮ್ಮ ಎವ್ರಿ ವೆಹಿಕಲ್ನ ನೀವು ತೊಗೊಂಡ್ರೆ ಪೆಟ್ರೋಲನ್ನ ನಾವು ಬರ್ನ್ ಮಾಡ್ತೀವಿ, ಪೆಟ್ರೋಲ್ ಕಂಬಷನ್ ಆಗುತ್ತೆ. ಆ ಕಂಬಷನ್ ಆಗೋದ್ರಿಂದ ಹೀಟ್ ಕ್ರಿಯೇಟ್ ಆಗುತ್ತೆ. ಆ ಹೀಟ್ ಕ್ರಿಯೇಟ್ ಆಗಿದ್ದು ನಮ್ಮ ಕಾರ್ಗಳಲ್ಲಿ ಪಿಸ್ಟನ್ನನ್ನು ಮೂವ್ ಮಾಡುತ್ತೆ. ಪಿಸ್ಟನ್ಸ್ಗಳು ಮೂವ್ ಆದಾಗ ಚಕ್ರಗಳು ತಿರುಗತ್ತೆ, ಹೌದಾ? ಹೀಟ್ ಇಂಜಿನ್ ಅಂತ ನಾವು ಈ ಚಾಪ್ಟ್ರಲ್ಲಿ ಓದ್ತೀವಿ. ಹೀಟನ್ನು ಕೊಡೋದ್ರಿಂದ ನಮಗೆ ಕೆಲವು ಕೆಲಸಗಳು ಆಗ್ತಾ ಹೋಗುತ್ತೆ. ಆ ಯಾವ ಕೆಲಸಗಳು ಯಾವಾಗ ಎಷ್ಟು ಹೀಟನ್ನು ಕೊಟ್ಟರೆ ಆಗುತ್ತೆ ಆ ಚಾಪ್ಟರ್ ನಾವು ಕಲಿತೀವಿ, ಥರ್ಮೋಡೈನಾಮಿಕ್ಸ್ ಅನ್ನೋ ಚಾಪ್ಟ್ರಲ್ಲಿ. ಇನ್ ದಿಸ್ ಚಾಪ್ಟರ್ ವಿ ಡೀಲ್ ವಿತ್ ದೋಸ್ ಕಾನ್ಸೆಪ್ಟ್ಸ್ ವೇರ್ ವಿ ಅಚೀವ್ ಮೋಷನ್, ವಿ ಅಚೀವ್ ವರ್ಕ್ ಬೈ ಸಪ್ಲೈಯಿಂಗ್ ಹೀಟ್. ಹೀಟ್ನ ಕೊಡೋದ್ರಿಂದ ಕೆಲಸಗಳಾಗುತ್ತೆ, ಅದರ ಬಗ್ಗೆ ನಾವು ಓದ್ತೀವಿ. 13th ಚಾಪ್ಟರ್, ಇದು ಕೆಮಿಸ್ಟ್ರಿಯಲ್ಲೂ ಸೇಮ್ ಚಾಪ್ಟರ್ ಬರುತ್ತೆ ನಿಮಗೆ, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಸೊ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂದರೆ ಅನಿಲಗಳು ಗ್ಯಾಸಸ್ಗಳನ್ನು ಹೀಟ್ ಮಾಡಿದ್ರೆ ಆಗ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಹೋಗುವಂತಹ ಸ್ಪೀಡ್ ಬದಲಾವಣೆ ಆಗುತ್ತೆ, ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಅದರ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಹೀಟ್ನ ಕೊಡೋದ್ರಿಂದ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಹೋಗುವಂತಹ
ಸ್ಪೀಡ್ ವೇಗ ಬದಲಾವಣೆಗಳಾಗುತ್ತೆ. ಆ ಒಂದು ಬದಲಾವಣೆಗಳ ಬಗ್ಗೆ ನಾವು ಇಲ್ಲಿ ಬ್ರೀಫಾಗಿ ಚಾಪ್ಟ್ರಲ್ಲಿ ಓದ್ತೀವಿ. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಇಲ್ಲಿ ನಿಮಗೆ ಎಂಟ್ರೋಪಿ, ಎಂಥಾಲ್ಪಿ ಅನ್ನೋ ವರ್ಡ್ಸ್ಗಳು ಬರುತ್ತೆ. ಕೆಮಿಸ್ಟ್ರಿಲ್ ಸಹ ನಿಮ್ಗೆ ಹೇಳ್ಕೊಡ್ತಾರೆ. 13th ಚಾಪ್ಟರ್ ನಾವು ಅದನ್ನ ನೋಡೋಣ. ಓಕೆ, 14th ಚಾಪ್ಟ್ರಿಗೆ ಬರ್ತಾ ಇದ್ದೀನಪ್ಪ. ಸೊ ರೀಡ್ ದ ನೇಮ್ ಆಸಿಲೇಷನ್. ವಾಟ್ ಈಸ್ ದಿಸ್ ಆಸಿಲೇಷನ್? ನಾನು ಫಸ್ಟು ಇಂಟ್ರಡಕ್ಷನ್ ಕ್ಲಾಸಲ್ಲಿ ಹೇಳಿದೆ, ಜೋರಾಗಿ ವಿಂಡ್ ಬ್ಲೋ ಆದ ತಕ್ಷಣ ಮರಗಳ ಎಲೆಗಳು ಅಲ್ಲಾಡೋದು ನಾವು ನೋಡ್ತೀವಿ. ದಟ್ ಈಸ್ ಆಸಿಲೇಷನ್. ಒಂದು ಸ್ಟ್ರಿಂಗ್ ತೊಗೊಂಡು ಕೆಳಗಡೆ ಒಂದು ಸ್ಟೋನ್ ನಾವು ಕಟ್ಟೋಣ. ಸ್ಟ್ರಿಂಗ್ನ ಒಂದು ತುದಿನ ಹಿಡ್ಕೊಂಡು ಸ್ಟೋನ್ ಹೇಗೆ ಎಳೆದ್ಬಿಟ್ರೆ ಇಟ್ ಮೇಕ್ಸ್ ಟು ಆ್ಯಂಡ್ ಫ್ರೋ ಮೋಷನ್ ಅಂತ ಹೇಳ್ತೀವಿ. ಆ ಟು ಆ್ಯಂಡ್ ಫ್ರೋ ಮೋಷನ್ ಏನಿಗಾಗುತ್ತೆ ಸ್ಟೋನು, ದಟ್ ಈಸ್ ಆಸಿಲೇಷನ್. ಎಷ್ಟೊಂದು ಕಡೆ ನಾವು ಆಸಿಲೇಷನ್ಸ್ಗಳನ್ನ ನೋಡ್ತೀವಿ ನಮ್ಮ ಡೇ ಟು ಡೇ ಲೈಫಲ್ಲಿ. ಆ ಆಸಿಲೇಷನ್ಸ್ಗಳನ್ನು ನಾವು ಈ ಚಾಪ್ಟ್ರಲ್ಲಿ ಕಲಿತೀವಿ. ಇನ್ನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ನ ತಗೊಳ್ಳೋಣ. ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಬರುತ್ತೆ. ಗಿಟಾರ್, ವೀಣೆ, ಸಿತಾರ್ ನೋಡಿರ್ತೀರ ಹೌದಾ? ಇಲ್ಲೆಲ್ಲ ಒಂದು ತಂತಿಯನ್ನು ಎಳೆದು ಸ್ಟ್ರೆಚ್ ಮಾಡಿರ್ತಾರೆ. ಅದನ್ನು ನೀವು ಪ್ಲಕ್ ಮಾಡಿದ್ರೆ, ಅದನ್ನು ನೀವು ಡಿಸ್ಟರ್ಬ್ ಮಾಡಿದ್ರೆ ಅದು ವೈಬ್ರೇಷನ್ ಆಗುತ್ತೆ ಹೌದಾ? ಆ ವೈಬ್ರೇಷನ್ ನಾವೇನು ಕರಿಬೋದು? ಆಸಿಲೇಷನ್. ಇದರಿಂದ ನಮಗೇನು ಉಪಯೋಗ ನೋಡಿ. ಒಂದು ಗಿಟಾರಲ್ಲಿ 3 ತಂತಿಗಳಿರುತ್ತೆ, ನೋಡಿರ್ಬೋದು. ಒಂದೊಂದು ತಂತಿಗಳು ಒಂದೊಂದು ಥರ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾಕೆ ಬೇರೆ ತಂತಿಗಳು 3 ಎಲ್ಲ ಒಟ್ಟಿಗೆ ಇದೆ, ಸೌಂಡ್ ಯಾಕೆ ಬೇರೆ ಬಂತು? ಅದರಲ್ಲಿರೋ ಟೆನ್ಷನ್ ಬೇರೆ ಆಗುತ್ತೆ. ಸೊ ಟೆನ್ಷನ್ ಅಂದರೆ ಏನು? ಆ ಚಾಪ್ಟರ್ ನಾವು ಕಲಿಯೋಣ. ಆ ಒಂದು ವಸ್ತುವನ್ನು, ಆ ಒಂದು ತಂತಿಯನ್ನು ನಾವು ಸ್ಟ್ರೆಚ್ ಮಾಡಿ ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ವೈಬ್ರೇಷನ್ಸ್ಗಳಾಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಆಸಿಲೇಷನ್ ಅಂತ ಹೇಳ್ತೀವಿ. ಓಕೆ, ನಮ್ಮ ಕೊನೆ ಚಾಪ್ಟ್ರು 15ನೇ ಚಾಪ್ಟ್ರು ವೇವ್ಸ್ ಅಂತೇಳಿ. ಈ ವೇವ್ಸ್ ಅನ್ನೋ ಚಾಪ್ಟ್ರಲ್ಲಿ ನಾವೇನು ಓದ್ತೀವಿ ಅಂದರೆ, ಒಂದು ಕಾಮ್ ಆಗಿರುವಂಥ ವಾಟರ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಮನೆ ನೀರಿನ ತೊಟ್ಟಿ ಇರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಹಳ್ಳಿ ಸುತ್ತಮುತ್ತ ಇರೋಂಥ ಒಂದು ಕೆರೆಯನ್ನು ನೀವು ನೋಡ್ಬೋದು. ಆ ಕಾಮ್ ಆಗಿರುವಂಥ ಒಂದು ವಾಟರ್ ಸರ್ಫೇಸ್ ಮೇಲೆ ಒಂದು ಕಲ್ಲನ್ನು ಎತ್ತಾಕಿ, ಒಂದು ಸಣ್ಣ ಸ್ಟೋನನ್ನು ಹಾಕಿ, ಪೀಬಲ್ ಅಂತ ಹೇಳ್ತೀವಿ, ಒಂದು ಸಣ್ಣ ಸ್ಟೋನನ್ನು ಹಾಕಿ ನೀವೆಲ್ಲ ನೋಡ್ತೀರಾ ಬ್ಯೂಟಿಫುಲ್ಲಾಗಿ ಸರ್ಕಲ್ಸ್ಗಳು ಜನ್ರೇಟ್ ಆಗ್ತಾ ಹೋಗುತ್ತೆ. ದೋಸ್ ಸರ್ಕಲ್ಸ್ ಆರ್ ಕಾಲ್ಡ್ ಆಸ್ ವೇವ್ಸ್, ತರಂಗಗಳು ಅಂತ ನಾವು ಅದನ್ನು ಹೇಳ್ತೀವಿ. ಸೊ ನಾವು ಎಷ್ಟೊಂದು ವೇವ್ಸ್ಗಳು ನಾವು ನೋಡ್ತೀವಿ. ಲೈಟ್ ವೇವ್ಸ್ ಅಂತ ನೋಡ್ತೀವಿ, ಸೌಂಡ್ ವೇವ್ಸ್ ಅಂತ ನೋಡ್ತೀವಿ. ಓಕೆ, ಇವೆಲ್ಲ ವೇವ್ಸ್ಗಳು ನಾವು ಕೇಳಿದ್ದೀವಿ. ಆ ವೇವ್ಸ್ಗಳು ಹೇಗೆ ಕ್ರಿಯೇಟ್ ಆಯಿತು, ಆ ವೇವ್ಸಿಂದ ನಮಗೇನು ಯೂಸ್ ಇದೆ, ಇದನ್ನು ನಾವು ಈ ಚಾಪ್ಟ್ರಲ್ಲಿ ಕಲಿತೀವಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾವು ಇದರಲ್ಲಿ ಹೇಳಬೇಕು ಅಂದರೆ, ನಾವು ರಸ್ತೆಯಲ್ಲಿ ಒಂದು ಕಡೆ ನಿಂತಿದ್ದೀವಿ ಅಂತ ಅಂದ್ಕೊಳ್ಳೋಣ. ಆ ರಸ್ತೆಯಲ್ಲಿ ನಿಂತಾಗ ಒಂದು ವೆಹಿಕಲ್ ನಮ್ಮ ಹತ್ತಿರ ಬರ್ತಾ ಇದೆ ಅಥವಾ ನಮ್ಮಿಂದ ದೂರ ಹೋಗ್ತಿದೆ ಅಂತ ಅಂದ್ಕೊಳ್ಳಿ. ಆ ವೆಹಿಕಲ್ ಹತ್ತಿರ ಬರಲಿ ಅಥವಾ ದೂರ ಹೋಗಲಿ, ನಮಗೆ ನೋಡೇ ಗೊತ್ತಾಗಬೇಕನ್ನೋ ಅವಶ್ಯಕತೆ ಇಲ್ಲ. ನಮಗೆ ಕೇಳಿದ್ರೂ ಗೊತ್ತಾಗುತ್ತೆ. ಏನು ಕೇಳಬೇಕು? ಸೌಂಡು. ಆ ಸೌಂಡು ಜಾಸ್ತಿ ಆಗ್ತಾ ಇದೆ ಅಂದರೆ ನಿಮಗೆ ಅರ್ಥ ಆಗುತ್ತೆ, ಆ ವೆಹಿಕಲ್ ನಮ್ಮ ಹತ್ರ ಬರ್ತಾ ಇದೆ. ಸೌಂಡ್ ಕಡಿಮೆ ಆಗ್ತಿದೆ ಅಂದರೆ ಆ ವೆಹಿಕಲ್ ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಇದಕ್ಕೆ ನಾವು ಡಾಪ್ಲರ್ ಎಫೆಕ್ಟ್ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ವೇವ್ಸ್ ಚಾಪ್ಟ್ರಲ್ಲಿ ಓದ್ತೀವಿ. ಓಕೆ, ಅಲ್ಲಿಗೆ ನಮ್ಮ ಎಂಟೈರ್ ಫಿಸಿಕ್ಸ್ ಸಿಲೆಬಸ್ ಈ ವರ್ಷ ಏನೇನು ಕವರ್ ಮಾಡುತ್ತೆ ಅಂತ ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳಬೇಕನ್ನೋದಾದರೆ, ಓಕೆ ಆಯ್ತು, ನಾವು ನಮ್ಮ ಸುತ್ತಮುತ್ತ ಇರೋಂಥ ವರ್ಲ್ಡ್ ಬಗ್ಗೆ ನೋಡ್ತೀವಿ, ಹೇಗೆ ಮೆಷರ್ಮೆಂಟ್ಸ್ಗಳನ್ನ ಮಾಡ್ತೀವಿ ಅನ್ನೋದು ನೋಡ್ತೀವಿ. ಮೂಮೆಂಟ್ಸ್ಗಳು, ಸ್ಥಾನ ಪಲ್ಲಟ ಆಗೋದು, ಮೋಷನ್ಸ್ಗಳ ಬಗ್ಗೆ ನಾವು ಓದ್ತೀವಿ. ಅದಾಗೋದಕ್ಕೆ ಏನು ಕಾರಣ ಅಂತ ಕಲಿತೀವಿ. ಆ ಸ್ಥಾನ ಪಲ್ಲಟ ಆಗೋದ್ರಿಂದ ಕೆಲಸ ಆಗುತ್ತೆ, ಶಕ್ತಿ ಬೇಕು, ಅದಕ್ಕೆ ನಮಗೆ ಸಾಮರ್ಥ್ಯ, ಪವರ್ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಹಾಗೆ ರೊಟೇಷನ್ ಮೋಷನ್ ಬಗ್ಗೆ ನಾವು ನೋಡ್ತೀವಿ. ರೊಟೇಷನ್ ಮೋಷನ್ ಎಲ್ಲ ಥರ ಮೋಷನ್ಗೆಲ್ಲ ತೊಗೊಂಡಾಗ ಗ್ರಾವಿಟಿ ಅನ್ನೋದು ರೊಟೇಷನ್ ಮೋಷನ್ನ ಕಾಸ್ ಮಾಡುತ್ತೆ, ಲೀನಿಯರ್ ಮೋಷನನ್ನು ಕಾಸ್ ಮಾಡುತ್ತೆ. ಹಾಗೆ ಗ್ರಾವಿಟಿ ಬಗ್ಗೆ ನಾವು ಕಲಿತೀವಿ. ಆ್ಯಂಡ್ ವಿ ಟೇಕ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಲಿಡ್ಸ್ಗಳು, ಫ್ಲೂಯಿಡ್ಸ್ಗಳನ್ನ ತೊಗೊಂಡು ಅದರ ಥರ್ಮಲ್ ಪ್ರಾಪರ್ಟಿ, ಅದರ ಮೆಕ್ಯಾನಿಕಲ್ ಪ್ರಾಪರ್ಟಿಗಳನ್ನ ನಾವು ಕಲಿತೀವಿ. ರೈಟ್, ಆ್ಯಂಡ್ ಹೀಟನ್ನ ಸಪ್ಲೈ ಮಾಡೋದ್ರಿಂದ ಹೇಗೆ ಕೆಲಸಗಳನ್ನ ನಾವು ಮಾಡ್ಬೋದು ಅದನ್ನು ಕಲಿತೀವಿ. ಆ್ಯಂಡ್ ವಿ ಡೀಲ್ ವಿತ್ ಆಸಿಲೇಷನ್ ಆ್ಯಂಡ್ ವೇವ್ಸ್. ಅಲ್ಲಿಗೆ 3 ಥರ ಮೋಷನ್ ನಾವು ಈ ವರ್ಷ ಕಲಿಬೇಕು. ಮೋಷನ್ ಅಲಾಂಗೆ ಸ್ಟ್ರೈಟ್ ಲೈನ್ ಅಥವಾ ಪ್ಲೇನ್, ಅದು ಒಂದು ಪಾರ್ಟು. ಎರಡನೇ ಪಾರ್ಟು ರೊಟೇಷನಲ್ ಮೋಷನ್. ಇದು ಯಾಕೆ ಬೇಕು? ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್, ಮೂನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್. ಹೌದಾ? ಇದ್ರ ಬಗ್ಗೆ ನಾವು ಕಲಿಬೇಕು, ರೊಟೇಷನ್ ಮೋಷನ್ ಕಲಿಬೇಕು. ಹಾಗೆ ವೇವ್ಸ್ಗಳು ಮತ್ತು ಆಸಿಲೇಷನ್, ಇದು 3 ಕೈಂಡ್ಸ್ ಆಫ್ ಮೋಷನ್. ಆಸಿಲೇಷನ್ ಒಟ್ಟು ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನ್, ರೊಟೇಷನ್ ಮೋಷನ್ ಆ್ಯಂಡ್ ಆಸಿಲೇಷನ್, ಈ 3 ಬಗ್ಗೆ ನಾವು ಫಸ್ಟ್ PUCಯಲ್ಲಿ ಕಲಿಬೇಕು. ಓಕೆಪ್ಪ, ಇದೆಲ್ಲದನ್ನು ನಾವು ಕಲಿಬೇಕು ಅಂದರೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ಐ ಆಮ್ ಟೆಲಿಂಗ್ ಇಟ್ ಒನ್ಸ್ ಅಗೇನ್, ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್. ಯಾಕೆ? ಯಾವುದೇ ಥರ ಮೋಷನ್ ಆಗಲಿ ಮೆಷರ್ಮೆಂಟ್ಸ್ಗಳು ನಾವು ಮಾಡಲೇಬೇಕು. ಆ ಮೆಷರ್ಮೆಂಟ್ ಮಾಡಬೇಕಾದ್ರೆ ಯಾವ ಟರ್ಮನ್ನು ಯೂಸ್ ಮಾಡಬೇಕು, ಯಾವ ಯೂನಿಟ್ನ ಯೂಸ್ ಮಾಡಬೇಕು ಅಂದರೆ ನಮಗೆ ತುಂಬ ಮುಖ್ಯ. ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ನೀವು ಮೋಷನ್ನ ಸ್ಟಡಿ ಮಾಡಬೇಕು. ಒಂದು ವಸ್ತು ಎಷ್ಟು ವೇಗವಾಗಿ ಹೋಗ್ತಿದ್ರೆ ನೀವು ಮೆಷರ್ ಮಾಡಬೇಕು. ನೀವು ಮೆಷರ್ ಮಾಡಬೇಕು, ಒಂದು ವಸ್ತು ವೇಗವಾಗಿ ನೀವು ಮೆಷರ್ ಮಾಡಬೇಕು ಅಂದರೆ ನಿಮಗೆ ಏನು ಬೇಕು? ಡಿಸ್ಟೆನ್ಸ್ ಬೇಕು, ಟೈಮ್ ಬೇಕು.
ಅಲ್ವಾ. ವೇಗ ಸ್ಪೀಡ್ ಅಂದರೆ ಅರ್ಥ ಏನು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಹಾಗೆ ಮೆಷರ್ಮೆಂಟ್ ಮಾಡಬೇಕು ಅಂದರೆ 2 ಫಿಸಿಕಲ್ ಕ್ವಾಂಟಿಟಿ ಬೇಕು, ಡಿಸ್ಟೆನ್ಸ್ ಬೇಕು, ಟೈಮ್ ಬೇಕು. ಇದಕ್ಕೆ ನನಗೆ ಏನು ಬೇಡ, ಮಾಸ್ ಬೇಡ, ಟೆಂಪರೇಚರ್ ಬೇಕಾಗಿಲ್ಲ, ಕರೆಂಟ್ ಬೇಕಾಗಿಲ್ಲ. ಆದರೆ ಮೆಷರ್ಮೆಂಟ್ ಮಾಡಬೇಕಾದ್ರೆ ಯಾವ ಫಿಸಿಕಲ್ ಕ್ವಾಂಟಿಟಿಗಳನ್ನ ತೊಗೊಳ್ಬೇಕು ಅನ್ನೋದನ್ನು ನಾವು 2ನೇ ಚಾಪ್ಟ್ರಲ್ಲೇ ಕಲ್ತ್ಕೊಂಡು ಬರ್ತೀವಿ. ಸೊ ಸೆಕೆಂಡ್ ಚಾಪ್ಟರ್ ಐ ಥಿಂಕ್ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ರೈಟ್. ಸೊ ನಾನು ಈ ಚಾಪ್ಟರ್ ಹೆಡ್ಡಿಂಗ್ಗಳು ಏನಿಲ್ಲ ನಾನು ಬರೆದಿದ್ದೀನಿ. ಈ ಚಾಪ್ಟರ್ ಈ ಸ್ಲೈಡನ್ನು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಇದು ಬಂದಿರುತ್ತೆ, ಇದನ್ನ ನೋಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಮೊದಲನೇ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ, ರೈಟ್. ಸೊ ಮೊದಲನೇ ಚಾಪ್ಟರ್ನ ಸ್ಟಾರ್ಟ್ ಮಾಡಿದಾಗ ಅದರ ನೋಟ್ಸನ್ನು ಸಹ ವಾಟ್ಸಪ್ಪಲ್ಲಿ ಹಾಕ್ತಾ ಇರ್ತೀವಿ, ಅದನ್ನ ನೋಡ್ಕೊಂಡು ನೀವೆಲ್ಲರೂ ಕಾಪಿ ಮಾಡಬೇಕು. ಓಕೆ, ರೈಟ್. ಥ್ಯಾಂಕ್ ಯು.